ಅದ್ಯಾರು ಏನೇ ಹೇಳಿದ್ರು, ಅದೆಷ್ಟೇ ವಿರೋಧ ವ್ಯಕ್ತ ಆಗ್ತಾ ಇದ್ರು, ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ. ಬೀದಿ ಬದಿ ವ್ಯಾಪಾರಿಗಳ ಸಂಘ ಸರ್ಕಾರದ ನಡೆಯನ್ನ ಖಂಡಿಸಿ ಬಂದ್ಗೆ ಕರೆ ಕೊಟ್ಟಿದೆ. ಈ ನಡುವೆ ಸಚಿವ ಕೃಷ್ಣ ಬೈರೇಗೌಡ ತಾವು ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ಬಹಳ ಫರ್ಮ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಜನರ ಒಳ್ಳೆಯದಕ್ಕಾಗಿ ನಾನು ಇದನ್ನ ಮಾಡ್ತಾ ಇರೋದು, ಇದರಿಂದ ನಾನು ಎಷ್ಟೇ ನಿಷ್ಠುರ ಆದರೂ ಕೂಡ ಬೇಜಾರಿಲ್ಲ, ನಾನು ಅದನ್ನ ಎದುರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. ಬೆಂಗಳೂರಿನ ಫುಟ್ಪಾತ್ಗಳು ಜನರ ಓಡಾಟಕ್ಕಷ್ಟೇ ಸೀಮಿತವಾಗಿರಬೇಕು ಅನ್ನೋದು ಸರ್ಕಾರದ ದೃಢ ಸಂಕಲ್ಪ. ಇದಕ್ಕೆ ಪಣ ತೊಟ್ಟಿರುವ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಒತ್ತುವರಿಯಾಗಿರೋ ಪಾದಚಾರಿ ಮಾರ್ಗಗಳನ್ನು ತೆರವು ಮಾಡಿಸುತ್ತಿದ್ದಾರೆ. ಜಿಬಿಎ ಅಧಿಕಾರಿಗಳ ಈ ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರೆದಿದೆ. ಅತ್ತಿಗುಪ್ಪೆ ವಾರ್ಡ್ನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆದಿದೆ. ಜಿಬಿಎ ಅಧಿಕಾರಿಗಳ ಈ ಕಾರ್ಯಾಚರಣೆ ಬೀದಿ ಬದಿ ವ್ಯಾಪಾರಿಗಳನ್ನ ಕೆರಳಿಸಿದೆ. ಹೀಗಾಗಿ ಇದೇ ತಿಂಗಳು 8ರಂದು ಬೀದಿ ಬದಿ ವ್ಯಾಪಾರ ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. 6 ಪ್ರಮುಖ ಸಂಘಟನೆಗಳ ನೇತೃತ್ವದಲ್ಲಿ ಈ ಹೋರಾಟ ನಡೆಯಲಿದೆ. ಆದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಇದಕ್ಕೆಲ್ಲ ಜಗ್ಗುವಂತೆ ಕಾಣ್ತಿಲ್ಲ. ಫುಟ್ಪಾತ್ ಕಾರ್ಯಾಚರಣೆ ವಿರುದ್ಧ ಇರೋ ಒತ್ತಡದ ಮಧ್ಯೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. ಜನರ ಒಳ್ಳೆಯದಕ್ಕೆ ನಾನು ನಿಷ್ಠುರ ಆದರೂ ಪರವಾಗಿಲ್ಲ ಎಂದಿದ್ದಾರೆ. ಜೊತೆಗೆ ಬಿಜೆಪಿಯವರು ಸಹಕರಿಸಲಿ ಅಂತ ಮನವಿ ಮಾಡಿದ್ದಾರೆ. ಬೆಂಗಳೂರು ಸುಧಾರಣೆ ಆಗಬೇಕಾ ಬೇಡವಾ? ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಯಾರೋ ಒಬ್ಬರು ಈಗ ನಾವು ನಿಷ್ಠುರ ಆಗಬೇಕಾಗುತ್ತೆ. ನಾವು ನಿಷ್ಠುರ ಆದರೂ ಪರವಾಗಿಲ್ಲ, ಅದರಿಂದ ಬೆಂಗಳೂರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಒಳ್ಳೇದಾಗಲಿ ಬಿಡಿ ಅಂತ ನಾನು ಹೇಳ್ಬೋದು ಅಷ್ಟೇ. ಏನಾದರೂ ಸ್ವಲ್ಪ ನಾವು ಪ್ರಗತಿ ಮಾಡಬೇಕಾದ್ರೆ ನಿಮ್ಮ ಸಹಕಾರ ಅಂತೂ 100ಕ್ಕೆ 100 ಬೇಕು. ಅಷ್ಟು ಮಾತ್ರ ನಾನು ಈ ವೇದಿಕೆ ಮೇಲೆ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಕೃಷ್ಣ ಬೈರೇಗೌಡರನ್ನ ಹಾಡಿ ಹೊಗಳಿದ್ದಾರೆ. ಕೃಷ್ಣ ಬೈರೇಗೌಡರು, ನಾನು ಆನಂದದಿಂದ ಈ ಮಾತನ್ನು ಹೇಳ್ತೀನಿ. ರಾಜಕಾರಣಿಗೆ ಇಚ್ಛಾಶಕ್ತಿ ಇದ್ರೆ ಆ ಇಚ್ಛಾಶಕ್ತಿಯನ್ನು ಯಾವ ರೀತಿ ಪ್ರದರ್ಶನ ಮಾಡಬಹುದು ಅನ್ನೋದಕ್ಕೆ ಕೃಷ್ಣ ಬೈರೇಗೌಡರು ಕೂಡ ಒಂದು ದೊಡ್ಡ ಉದಾಹರಣೆ. ಫುಟ್ಪಾತ್ ತೆರವಿನ ಕುರಿತಾಗಿ ನಾನಾ ಚರ್ಚೆಗಳು ನಡೆಯುತ್ತಿವೆ. ಅನೇಕರು ಫುಟ್ಪಾತ್ಗಳು ಪಾದಚಾರಿಗಳ ಆಸ್ತಿ ಅಂತಿದ್ರೆ, ಬೀದಿ ಬದಿ ವ್ಯಾಪಾರಿಗಳ ನಡೆ ಭಿನ್ನವಾಗಿದೆ. ಈ ಜಟಾಪಟಿ ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.